ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. ಇವತ್ತಿಗೂ ದೇವರ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಕರಿಯ 8ನೇ ಅಧ್ಯಾಯ 13ನೇ ವಚನ. ಜಕರಿಯ ಚಾಪ್ಟರ್ 8 ವರ್ಸ್ 13. ಯಹೂದ ಕುಲವೇ, ಇಸ್ರಾಯೇಲ್ ವಂಶವೇ, ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು. ಹೆದರಬೇಡಿರಿ, ನಿಮ್ಮ ಕೈಗಳು ಬಲಗೊಳ್ಳಲಿ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಒಂದು ದಿನ ಜನ ನಮಗೆ ನೋಡುವಾಗ ನಮ್ಮನ್ನು ಇಷ್ಟಪಡ್ತಿರಲಿಲ್ಲ. ನಮ್ಮನ್ನು ಏನೇನೋ ಹೇಳ್ತಾ ಇದ್ರು, ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು. ಆದರೆ ದೇವರು ಹೇಳ್ತಾ ಇದ್ದಾನೆ, ಒಂದು ದಿನ ನೀನು ಆ ಒಂದು ಮಟ್ಟದಲ್ಲಿ ಇದ್ದಿ, ಆ ಪರಿಸ್ಥಿತಿಯಲ್ಲಿ ಇದ್ದಿ, ಆ ಒಂದು ಸಿಚುವೇಶನಲ್ಲಿ ಇದ್ದಿ. ಜನ ನಿನ್ನನ್ನು ನೋಡಿದರೆ ಇಷ್ಟಪಡ್ತಿರ್ಲಿಲ್ಲ, ಏನೇನೋ ನಿನ್ನ ಬಗ್ಗೆ ಹೇಳ್ತಾ ಇದ್ರು. ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ. ಮುಂಚೆ ಜನ ನಿಮ್ಮನ್ನು ನೋಡಿ ಏನೇನೋ ಮಾತಾಡ್ತಿದ್ರು, ಆದರೆ ನಾನು ನಿನ್ನನ್ನು ರಕ್ಷಿಸ್ತೇನೆ. ಇನ್ನು ಮುಂದೆ ನೀನು ಆಶೀರ್ವಾದದ ನಿಧಿ ಆಗ್ತೀಯ. ಇನ್ನು ಮುಂದೆ ನೀನು ಆಶೀರ್ವಾದಕ್ಕೆ ಕಾರಣನಾಗ್ತೀಯ. ನಿನ್ನ ಮೂಲಕ ಆಶೀರ್ವಾದ ಹಬ್ಬುತ್ತದೆ, ನಿನ್ನ ಮೂಲಕ ಆಶೀರ್ವಾದ ಹರಡುತ್ತದೆ. ಹೌದು ಪ್ರಿಯರೇ, ದೇವರು ಉಪಯೋಗಿ ಇಲ್ಲದಂಥ ನಮ್ಮನ್ನು ರಕ್ಷಿಸಿ ಒಂದು ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯು ಆರ್ ವೆರಿ ವೆರಿ ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್. ದೇವರಿಗೆ ನೀನು ಬಹಳ ಅಮೂಲ್ಯನಾಗಿದೆಯಾ, ಬಹಳ ಪ್ರಿಯನಾಗಿದೆಯಾ. ಸಹೋದರನೇ, ಸಹೋದರಿಯೇ, ದೇವರು ನಿನ್ನನ್ನು ರಕ್ಷಿಸಿದ್ದು ಅನೇಕರಿಗೆ ಆಶೀರ್ವಾದ ಮಾಡುವುದಕ್ಕಾಗಿ, ಅನೇಕರಿಗೆ ಆಶೀರ್ವಾದವಾಗಿ ನಿನ್ನನ್ನು ಮಾರ್ಪಡಿಸುವುದಕ್ಕಾಗಿ ದೇವರು ನಿನ್ನನ್ನು ರಕ್ಷಿಸಿದ್ದಾನೆ. ನಿನ್ನನ್ನು ನೋಡುವವರು ದೇವರನ್ನು ಕೊಂಡಾಡುವವರಾಗ್ತಾರೆ. ಅನೇಕರು ಆಶೀರ್ವಾದ ಪಡ್ಕೊಳ್ಳುವುದಕ್ಕಾಗಿ ನಿನ್ನ ಹತ್ರ ಬರುವವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದದ ನಿಧಿಯನ್ನಾಗಿ ಉಪಯೋಗ ಮಾಡುವನಾಗಿದ್ದಾನೆ. ಸಂತೋಷವಾಗಿರ್ರಿ, ದೇವರಲ್ಲಿ ಬಲಗೊಳ್ಳಿರಿ, ಧೈರ್ಯವಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದ್ದಾನೆ. ನಿಮ್ಮ ಮೂಲಕ ಅನೇಕರು ಆಶೀರ್ವಾದ ಹೊಂದಲಿಕ್ಕಿದ್ದಾರೆ. ಗಾಡ್ ಬ್ಲೆಸ್ ಯು. ಪ್ರೀತಿ ಒಳ ದೇವರೇ, ಇವರನ್ನು ಆರಿಸಿ ನೀನು ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಉಪಯೋಗವಿಲ್ಲದಂಥ ಜೀವಿತವನ್ನು ನೀನು ಬಿಡುಗಡೆ ಮಾಡಿ ಅದನ್ನು ರಕ್ಷಿಸಿ ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವರ ಮೂಲಕವಾಗಿ ನಿನ್ನ ನಾಮ ಮಹಿಮೆಯಾಗಲಿ. ಅನೇಕರಿಗೆ ಈ ಜನರು, ಅನೇಕರಿಗೆ ನಿನ್ನ ಪ್ರಿಯ ಮಕ್ಕಳು ಆಶೀರ್ವಾದಕರವಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಇವರನ್ನು ಉಪಯೋಗ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಇವರು ಮಾಡುವ ಎಲ್ಲ ಕೆಲಸದಲ್ಲಿ ಜಯ ಕೊಡು, ಯೇಸು ನಾಮದಲ್ಲಿ, ಆಮೆನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಯಾರಾದರೂ ಹೊಸಬರಾಗಿರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ಮಧ್ಯೆ ಮಧ್ಯೆ ವಿಡಿಯೋ ಹಾಕ್ತೇವೆ, ಲೈವ್ ಬರ್ತೇವೆ. ನೀವು ನಮ್ಮೊಟ್ಟಿಗೆ ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು.